ಸ್ನೇಹಿತರೆ ನಮಸ್ಕಾರ. ಇಲ್ಲಿ ದರ್ಶನ್ ಅವರ ಕೇಸ್ನಲ್ಲಿ ಕಾಣದ ಕೈಗಳು ಕೆಲಸ ಮಾಡ್ತಿದೆ ಅನ್ನುವಂಥ ಅನುಮಾನ ಆರಂಭದಿಂದನೂ ಕೂಡ ಇದ್ದೇ ಇದೆ. ಯಾಕಂತ ಹೇಳಿದ್ರೆ ದರ್ಶನ್ ಪ್ರಕರಣ ತುಂಬ ಸೀರಿಯಸ್ ಆದಂಥ ಪ್ರಕರಣ, ಅದರಲ್ಲೇನು ಕೂಡ ಎರಡನೇ ಮಾತಿಲ್ಲ. ಮತ್ತು ದರ್ಶನ್ ಒಬ್ಬ ಸೆಲೆಬ್ರಿಟಿಯಾಗಿ 4 ಜನ ದರ್ಶನ್ ಅವರ ಹಿಂದೆ ಇರುವಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಹೋಗಿ ಸೇರಿಕೊಂಡು ಮಾಡಿದಂಥ ಕೃತ್ಯ ಇದೆ ನೋಡಿ, ಅದು ಕ್ಷಮಿಸೋದಕ್ಕೆ ಸಾಧ್ಯವಾಗುವಂಥ ಕೃತ್ಯ ಅಲ್ಲವೇ ಅಲ್ಲ. ಜೊತೆಗೆ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರುವಂತಹ ದರ್ಶನ್ ಈ ರೀತಿ ನಡೆಯನ್ನು ಅನುಸರಿಸಿದ್ದು ಎಷ್ಟು ಸರಿ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ದರ್ಶನ್ ಅವರನ್ನು ಕಂಪ್ಲೀಟಾಗಿ ಕೆರಿಯರ್ ವೈಸ್ ಮಲಗಿಸಿ ಬಿಡಬೇಕು ಅನ್ನುವಂಥ ಷಡ್ಯಂತ್ರ ಎಲ್ಲಾದರೂ ನಡೆದಿದೆಯಾ? ಅದಕ್ಕೆ ಪೂರಕವಾದಂಥ ಬೆಳವಣಿಗೆಗಳು ಕೂಡ ಅವರ ಗ್ರಹಚಾರ ನೆಟ್ಟಿಗಿಲ್ಲದೆ ಇರೋದರಿಂದ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಇದೇ ಅನುಮಾನವನ್ನು ಸಾಕಷ್ಟು ಜನ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಕೂಡ ಈ ಹಿರಿಯ ಪೊಲೀಸ್ ಅಧಿಕಾರಿ ಆಗಿರುವಂಥ ಮಾಲಗತ್ತಿಯವರು ಸಾಕಷ್ಟು ವಿಚಾರಗಳನ್ನು ಈಗ ಬಹಿರಂಗಪಡಿಸಿದ್ದಾರೆ, ಸಾಕಷ್ಟು ಅನುಮಾನಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಎಲ್ಲೋ ಒಂದು ಕಡೆ ದರ್ಶನ್ಗೆ ಗ್ರಹಚಾರವೂ ಕೂಡ ನೆಟ್ಟಿಗಿಲ್ಲ, ಜೊತೆಗಿರೋರು ಕೂಡ ನೆಟ್ಟಿಗಿಲ್ಲ, ಹಾಗೆಯೇ ಕಾಣದ ಕೈಯ ಕೆಲಸ ಇವೆಲ್ಲವೂ ಕೂಡ ಸೇರಿಕೊಂಡಿದೆ ಅನ್ನೋದು ಈಗ ಅವರ ಸೂಕ್ಷ್ಮ ಮಾತುಗಳಲ್ಲಿ ಗೊತ್ತಾಗ್ತಿದೆ. ಹಾಗಾದರೆ ದರ್ಶನ್ ಹಿಂದೆ ಏನು ನಡೀತಿದೆ, ದರ್ಶನ್ ಹಿಂದೆ ನಡೀತಿರುವಂಥ ಷಡ್ಯಂತ್ರ ಯಾವ ರೀತಿಯಾಗಿತ್ತು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ನಮ್ಮ ಟೈಮ್ ಸರಿ ಇಲ್ಲ ಅಂತ ಹೇಳಿದ್ರೆ ಹಗ್ಗ ಕೂಡ ಹಾವಾಗುತ್ತೆ ಅನ್ನುವಂಥ ಒಂದು ಮಾತಿದೆ. ಇಲ್ಲಿ ದರ್ಶನ್ ಪರಿಸ್ಥಿತಿಯಲ್ಲಿ ಹೀಗೆ ಆಗಿದೆ. ಈಗ ಸದ್ಯಕ್ಕೆ ದರ್ಶನ್ಗೆ ಶಾಕ್ ಮೇಲೆ ಶಾಕು ಎದುರಾಗ್ತಿದೆ. ನಿಮ್ಗೆ ಗೊತ್ತಿದೆಯಲ್ಲ, ಮೊನ್ನೆ ಬೇಲು ಕಂಪ್ಲೀಟಾಗಿ ಬೇಲ್ ಅರ್ಜಿ ನೀವು ಹಾಕಂಗೆ ಇಲ್ಲ 1 ವರ್ಷ ಅಂತೇಳ್ಬಿಟ್ಟು ಕಿತ್ತು ಬಿಸಾಕಿದ್ದಾರೆ ಬೇಲ್ ಅರ್ಜಿ ಅಪ್ಲಿಕೇಶನನ್ನು. ಸುಪ್ರೀಂ ಕೋರ್ಟ್ನಲ್ಲಿ ಈ ಅರ್ಜಿ ವಿಚಾರಣೆಯನ್ನು ಮಾಡಿದ್ರಲ್ಲ, ಆವಾಗ ಸಾಧ್ಯನೇ ಇಲ್ಲ, ನೀವು 1 ವರ್ಷಗಳ ಕಾಲ ಬೇಲ್ ಅರ್ಜಿಯನ್ನು ಹಾಕಲೇಬಾರ್ದು ಅಂತೇಳ್ಬಿಟ್ಟು ಖಡಕ್ಕಾಗಿ ಈಗಾಗಲೇ ತಿರಸ್ಕರಿಸಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ. ಹೀಗಿರುವಂಥ ಸಂದರ್ಭದಲ್ಲಿ ವಕೀಲರನ್ನು ಬದಲಾಯಿಸಿ ಏನೇನೇ ಕಾನೂನು ಪ್ರಯತ್ನಗಳನ್ನು ಮಾಡಿದ್ರೂ ಕೂಡ ದರ್ಶನ್ಗೆ ಈ ಪ್ರಕರಣದಿಂದ ಮುಕ್ತಿ ಮಾತ್ರ ಸದ್ಯಕ್ಕೆ ಸಿಗುವಂಥ ಯಾವ ಲಕ್ಷಣವೂ ಕೂಡ ಕಾಣಿಸ್ತಿಲ್ಲ. ಅದರ ಜೊತೆಗೆ ದರ್ಶನ್ ಹಿಂದೆ ಇರುವಂಥ ಕೆಲವೊಂದಷ್ಟು ಜನ ಮಾಡ್ತಿರುವಂಥ ಮಣ್ತಿನ್ನೋ ಕೆಲಸದ ಪರಿಣಾಮವೂ ಕೂಡ ಈ ಬೇಲು ಮತ್ತು ಈ ಪ್ರಕರಣದಲ್ಲಿ ಮತ್ತಷ್ಟು ಉರುಳು ಬಿಗಿಯಾಗ್ತಿರೋದು ಕೂಡ ಸ್ಪಷ್ಟವಾಗಿ ಕಾಣಿಸ್ತಿದೆ. ಇಲ್ಲಿ ಒಂದು ಕಡೆ ದರ್ಶನ್ ಅವರ ಅಭಿಮಾನಿಗಳು ಅಂತೇಳಿ ಹೇಳಿಕೊಂಡು ದರ್ಶನ್ ಅವರ ಅಭಿಮಾನಿಗಳ ಹೆಸರಿಗೆ ಒಂದು ಕಳಂಕ ತರುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಯಾವ ನೈಜ ಅಭಿಮಾನಿಯೂ ಕೂಡ ಮಾಡದಂಥ ಕೆಲಸವನ್ನು ಮೊನ್ನೆ ಮಾಡಿಬಿಟ್ಟಿದ್ದಾರೆ. ದರ್ಶನ್ ಅವರ ಅಭಿಮಾನಿಗಳು ಅಂತೇಳಿ ಹೇಳ್ಕೊಳ್ಳುವಂಥವ್ರು, ದರ್ಶನ್ ಅವರ ಫ್ಯಾನ್ ಪೇಜ್ಗಳನ್ನು ಮೇಂಟೈನ್ ಮಾಡುವಂಥವ್ರು ಎಲ್ಲರೂ ಕೂಡ ಸೇರಿಕೊಂಡು, ಅಂದರೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂಥದ್ದು. ಇದು ಮಿನಿಮಮ್ ಕಾಮನ್ ಸೆನ್ಸ್ ರೀ. ಯಾರಿಗಾದರೂ ಕೂಡ ಇರಲೇಬೇಕಾದಂಥ ಕಾಮನ್ ಸೆನ್ಸು. ಸಾಕ್ಷಿಗಳ ವಿಚಾರಕ್ಕೆ ಹೋದರೆ ಪ್ರಕರಣದ ಇನ್ನಷ್ಟು ಗಂಭೀರತೆಯನ್ನು ಪಡೆದುಕೊಳ್ಳುತ್ತೆ ಅನ್ನೋಂಥದ್ದು ಗೊತ್ತಿರಬೇಕಾದಂಥ ಸಂಗತಿ. ಬಟ್ ಆ ವಿಚಾರದಲ್ಲಿ ಎಡವಿದ್ದಾರೆ. ಆಯಿತಾ? ಇದಾದ ಬಳಿಕ ಈಗ ದರ್ಶನ್ಗೆ ಮತ್ತೊಂದು ಸಂಕಷ್ಟಗಳು ಎದುರಾಗ್ತಿರುವಂಥದ್ದು ಕಾನೂನಿನ ಸಂಕಷ್ಟ. ಜೊತೆಗೆ ಪೊಲೀಸರು ಈ ಪ್ರಕರಣದಲ್ಲಿ ದರ್ಶನನ್ನು ಶತಾಯಗತಾಯ ಜೈಲಿನ ಒಳಗಡೆ ಕೂರಿಸಬೇಕು ಅಂಥೇಳಿ ನಿರ್ಧಾರ ಮಾಡಿರುವಂಥದ್ದು. ಈಗ ಹಿರಿಯ ಪೊಲೀಸ್ ಅಧಿಕಾರಿಗಳಾಗಿದ್ದಂಥ ನಿವೃತ್ತ ಪೊಲೀಸ್ ಅಧಿಕಾರಿಯೂ ಕೂಡ ಆಗಿರುವಂತಹ ಮಾಲಗತ್ತಿಯವರು ಇದೇ ವಿಚಾರವನ್ನು ಹೇಳಿದ್ದಾರೆ. ಇವರು ಇಂತಹದ್ದೇ ಅವರ ಸರ್ವಿಸ್ನಲ್ಲಿ ಎಷ್ಟೋ ಕೇಸ್ಗಳನ್ನು, ಇದಕ್ಕಿಂತಲೂ ಕೂಡ ಗಂಭೀರವಾದಂಥ ಕೇಸ್ಗಳನ್ನು ಕೂಡ ಹ್ಯಾಂಡಲ್ ಮಾಡಿದ್ದಾರೆ. ಬಟ್ ಇಲ್ಲಿ ಯಾಕೋ ಪೊಲೀಸರು ಕೂಡ ಎಲ್ಲಿಲ್ಲದ ಆಸಕ್ತಿಯನ್ನು ಈ ಪ್ರಕರಣದಲ್ಲಿ ತೋರಿಸ್ತಿದ್ದಾರೆ ಆರಂಭದಿಂದ ಅನ್ನೋದನ್ನು ಕೂಡ ಅವರು ಕೂಡ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. 1 ವರ್ಷದಲ್ಲಿ 267 ಜನ ಸಾಕ್ಷಿದಾರರನ್ನು ವಿಚಾರಣೆ ಮಾಡಬೇಕು. ವಿಚಾರಣೆ ಮಾಡಿ ನಂತರ ದರ್ಶನ್ ಏನು ಭವಿಷ್ಯ ಅನ್ನೋದನ್ನು ನಿರ್ಧಾರ ಮಾಡಬೇಕು. ಇವೆಲ್ಲವೂ ಕೂಡ ಆಗುವಾಗ ಸದ್ಯಕ್ಕಂತೂ ದರ್ಶನ್ಗೆ ಮುಕ್ತಿ ಸಿಗೋದಿಲ್ಲ ಅನ್ನೋದು ಈಗ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರನೇ. ಈಗ ಇಲ್ಲೂ ಕೂಡ ದರ್ಶನ್ ಕೇಸು ಒಂದು ಸರಿ ಎಲ್ಲವನ್ನು ಕೂಡ ಎಲ್ಲ ರೆಕಾರ್ಡನ್ನು ಕೂಡ ಬ್ರೇಕ್ ಮಾಡುತ್ತೆ. ಈಗ ನೋಡಿ, ಒಂದೇ ಸಲ ಬೇಲ್ ಕೊಡ್ತಾರೆ, ಒಂದು ಸಲ ಬೇಲ್ ಕೊಟ್ಟ ನಂತರ ಪುನಃ ಬೇಲನ್ನು ರಿಜೆಕ್ಟ್ ಮಾಡ್ತಾರೆ, ಅದಕ್ಕೆ ಹೋಗಿ ಅರ್ಜಿಯನ್ನು ಹಾಕ್ತಾರೆ. ಇವೆಲ್ಲವೂ ಕೂಡ ಈ ಹಿಂದೆ ಗಂಭೀರ ಪ್ರಕರಣದಲ್ಲೂ ಕೂಡ ಆಗಲಿಲ್ಲ ಅಂತ ಹೇಳಿ, ಎಂತೆಂಥ ಗಂಭೀರ ಪ್ರಕರಣಗಳಲ್ಲೇ ಆಗಿಲ್ಲ. ಬಟ್ ದರ್ಶನ್ ಅವರ ಪ್ರಕರಣದಲ್ಲಿ ಈ ರೀತಿ ಆಯಿತು. ಮತ್ತೆ ತುಂಬ ಹಿತಾಸಕ್ತಿಯನ್ನು ತೆಗೆದುಕೊಂಡು ಪೊಲೀಸರು ಹೋಗಿ ಬೇಲ್ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟ್ನ ಕದವನ್ನು ತಟ್ಟಿದ್ದು ಏನು ಅವಶ್ಯಕತೆ ಇತ್ತು ಅನ್ನೋದು ಈಗ ಎಲ್ಲರಲ್ಲೂ ಕೂಡ ಮೂಡಿರುವಂಥ ಪ್ರಶ್ನೆ. ಹೀಗಾಗಿ ಎಲ್ಲೋ ಒಂದು ಕಡೆ ಇಲ್ಲಿ ದರ್ಶನ್ ವಿರುದ್ಧ ಕಾಣದ ಕೈಗಳು ಕೆಲಸ ಮಾಡ್ತಿದ್ದಾವೆ ಅನ್ನೋಂಥದ್ದು. ಈಗ ಮೊನ್ನೆ ವಿಚಾರಕ್ಕನ್ನು ಕೂಡ ಮಾತಾಡಿದ್ದಾರೆ, ಯಾರು ಮಾಲಗತ್ತಿ ಸರ್ ಮೊನ್ನೆ ವಿಚಾರವನ್ನು ಕೂಡ ಮಾತನಾಡಿದ್ದಾರೆ. ಮೊನ್ನೆ ಅಂದರೆ ಈ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿರುವಂಥ ವಿಚಾರ. ಇಲ್ಲಿ 2 ಆಯಾಮದಲ್ಲೂ ಕೂಡ ನೋಡಬೇಕು.
ಒಂದು ನಿಜವಾದಂಥ ಅಭಿಮಾನಿಯೋ ಅಥವಾ ದರ್ಶನ್ಗೆ ಇನ್ನಷ್ಟು ಸಮಸ್ಯೆಯನ್ನು ತಂದಿಡಬೇಕು ಅನ್ನುವಂತಹ ಒಂದು ದುಷ್ಕೃತ್ಯವನ್ನು ಮಾಡಬೇಕು ಅಥವಾ ದುರುದ್ದೇಶದಿಂದನೇ ಈ ರೀತಿ ಮಾಡಬೇಕು ಅನ್ನುವಂತಹ ಆಲೋಚನೆಯಲ್ಲಿ ಬಂದಂಥವ್ರು ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಅದಕ್ಕೆ ಉತ್ತರ ಇನ್ನಷ್ಟೇ ಸಿಗಬೇಕಾಗಿದೆ. ಬಟ್ ಇಲ್ಲಿ ಪೊಲೀಸರೇ ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಿರೋದ್ರಿಂದ ಸಿಗಲ್ಲೋ ಗೊತ್ತಿಲ್ಲ, ಅಥವಾ ಪೊಲೀಸರೇ ಇಂಥದ್ದೊಂದು ಈ ಸಾಕ್ಷಿಗೆ ಬೆದರಿಕೆ ಹಾಕಿದ್ರು ಅನ್ನುವಂತಹ ಟ್ವಿಸ್ಟನ್ನು ಕೂಡ ಕೊಟ್ಟಿರಬಹುದು ಅನ್ನುವಂಥ ಅನುಮಾನನೂ ಕೂಡ ಕೆಲವರು ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರೇ ಮಾಡಿರ್ಬೋದಲ್ವಾ ಅಂತಲೂ. ಹಾಗಾಗಿ ಇಲ್ಲಿ ಅದು ಕೂಡ ಚಾನ್ಸಸ್ ಇದೆ. ಇನ್ನು ದರ್ಶನ್ ಏನೇ ಮಾಡಿದ್ರೂ ಕೂಡ ಅದು ಕೆಟ್ಟದಾಗ್ತಿದೆ, ಏನೇ ಮಾಡೋಕ್ಕೆ ಹೋದರೂ ಕೂಡ ಅದು ಕೆಟ್ಟದಾಗ್ತಿದೆ. ದರ್ಶನ್ ಪರವಾಗಿ ಈಗಾಗಲೇ ವಕೀಲರನ್ನು ಕೂಡ ಬದಲಾಯಿಸಿ ಇಟ್ಟಾಯಿತು. ಬಟ್ ಆದರೆ ಏನೂ ಕೂಡ ಪ್ರಯೋಜನ ಆಗಲಿಲ್ಲ. ಈಗ ಎಲ್ಲ ಕೇಸ್ಗಳಲ್ಲೂ ಕೂಡ ಇಷ್ಟೇ ಸೀರಿಯಸ್ ಆಗಿ ಪೊಲೀಸರಾಗಿರ್ಬೋದು ಅಥವಾ ತನಿಖಾಧಿಕಾರಿಗಳಾಗಿರ್ಬೋದು ಹಾಗೆಯೇ ವಕೀಲರಾಗಿರ್ಬೋದು ಕೆಲಸವನ್ನು ಮಾಡ್ತಾರೆ. ಸರ್ಕಾರದ ಪರ ವಕೀಲರಾಗಿರಿ ಕೆಲಸ ಮಾಡೋರು ಇಷ್ಟೆಲ್ಲ ಸೀರಿಯಸ್ ಆಗಿ ಅಥವಾ ಇಷ್ಟು ಇಂಪಾರ್ಟೆನ್ಸನ್ನು ಕೊಟ್ಟು ಕೆಲಸವನ್ನು ಮಾಡಿದರೆ ಎಲ್ಲ ಪ್ರಕರಣಗಳು ಕೂಡ ಎಷ್ಟು ಗಂಭೀರತೆಯನ್ನು ಪಡೆದುಕೊಳ್ಳುತ್ತೆ ಅಲ್ವಾ. ಬಟ್ ಅಲ್ಲೆಲ್ಲೂ ಆಗದೇ ಇರುವಂಥ ಕೆಲಸ ಇಲ್ಲಾಗ್ತಿದೆ. ಅಲ್ಲೆಲ್ಲೂ ಆಗದೇ ಇರುವಂತಹ ಒಂದು ಡೆಡಿಕೇಶನ್ ಇಲ್ಲಿ ಕೊಡ್ತಾ ಇದ್ದಾರೆ ಅನ್ನೋದು ಈಗ ಎಲ್ರಿಗೂ ಕೂಡ ಗೊತ್ತಾಗ್ತಿದೆ. ಇನ್ನು ಕೋರ್ಟ್ ಕೂಡ ಈಗಾಗಲೇ ಸಿಕ್ಕಾಪಟ್ಟೆ ಗಂಭೀರವಾಗಿ ಈ ಪ್ರಕರಣವನ್ನು ಕನ್ಸಿಡರ್ ಮಾಡಿದೆ. ಹೈಕೋರ್ಟ್ ಬಗ್ಗೆಯೂ ಕೂಡ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನು ವ್ಯಕ್ತಪಡಿಸಿತು, ಲೋವರ್ ಕೋರ್ಟ್ ಬಗ್ಗೆಯೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿತು. ಆದರೆ ಜಾಮೀನು ಕೊಟ್ಟಂತಹ ಕಾರಣವನ್ನು ಪ್ರಶ್ನೆ ಮಾಡಿತ್ತು. ಹೀಗಾಗಿ ಈಗ ಮತ್ತೆ ಇಲ್ಲಿ ಜಾಮೀನು ಕೊಡುವಂಥ ಪ್ರಶ್ನೆ ಇಲ್ಲ ಅನ್ನೋದು ಕೂಡ ಈಗ ಗೊತ್ತಾಗ್ತಿದೆ. ಈಗ ದರ್ಶನ್ ಅವರ ಗ್ರಹಚಾರ ನೆಟ್ಟಿಗಿಲ್ಲ ಅನ್ನೋದು ಕೂಡ ಚರ್ಚೆ ಆಗ್ತಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ನೋಡಿ, ಕೆಲವೊಂದು ಪ್ರಭಾವ ಇರೋದ್ರಿಂದ ಅಥವಾ ಈ ಪಾಪ್ಯುಲಾರಿಟಿ ಇರೋದ್ರಿಂದ ಜೈಲಲ್ಲಿ ಸಿಗರೇಟ್ ಸೇದೋದು, ಕಾಫಿ ಕುಡಿಯೋದು, ಜೊತೆಗೆ ಹರಟೆ ಹೊಡೆಯೋದು ಇವೆಲ್ಲ ಸ್ವಲ್ಪ ಎಲ್ಲೋ ಒಂದು ಕಡೆ ದರ್ಶನ್ಗೆ ಆರಂಭದಲ್ಲೇ ಮುಳುವಾಯಿತು. ಅದಾದ ಬಳಿಕ ಎಲ್ಲೂ ಕೂಡ ನಡೆಯದಂತಹ ಘಟನೆಗಳೇನೋ ದರ್ಶನ್ ಲೈಫ್ನಲ್ಲಿ ನಡೀಲಿಲ್ಲ. ಹಾಗೆಯೇ ಬೆನ್ನೋಗೆ ಸಂಬಂಧಪಟ್ಟಂತೆಯೂ ಕೂಡ ದರ್ಶನ್ ಏನು ಸುಳ್ಳು ಹೇಳಲಿಲ್ಲ. ದರ್ಶನ್ನು ಅಕ್ಷರಶಃ ಬೆನ್ನು ನೋವಿನಿಂದ ನರಳುತ್ತಾ ಇದ್ದರು. ಆದರೆ ಆಪ್ರೇಷನನ್ನು ಮುಂದಕ್ಕೆ ಹಾಕಿದ್ರು. ಅದಕ್ಕೆ ಬೇರೆ ಬೇರೆ ವೈದ್ಯಕೀಯ ಕಾರಣಗಳಿದ್ದಾವೆ. ಆದರೆ ಮತ್ತೆ ಬೇಲ್ ಕ್ಯಾನ್ಸಲ್ ಆಗುತ್ತೆ, ಮತ್ತೆ ನಾನು ಜೈಲಿಗೆ ಹೋಗ್ತೀನಿ ಅಂತೇಳ್ಬಿಟ್ಟು ಕನಸಿನಲ್ಲೂ ಕೂಡ ದರ್ಶನ್ ಆಲೋಚನೆಯನ್ನು ಮಾಡಿರಲಿಲ್ಲ ಅನ್ನೋದು ಕೂಡ ನಾವಿಲ್ಲಿ ಚರ್ಚೆ ಮಾಡಲೇಬೇಕು. ಇನ್ನು ಗಂಭೀರವಾಗಿ ನಾವು 2 ವಿಚಾರಗಳ ಬಗ್ಗೆ ಇಲ್ಲಿ ಆಲೋಚನೆ ಮಾಡಬೇಕು. ಒಂದು, ದರ್ಶನ್ ವಿರುದ್ಧ ಇಲ್ಲಿ ಸಂಚನ್ನು ರೂಪಿಸ್ತಿರೋದು, ಒಂದು ಷಡ್ಯಂತ್ರ, ಕಾಣದ ಕೈಗಳ ಷಡ್ಯಂತ್ರ ನಡೀತಾ ಇರುವಂಥದ್ದು. ಮತ್ತೊಂದು, ದರ್ಶನ್ ಎಡವಿದಂತಹ ವಿಚಾರವಾಗಿ ಮತ್ತೆ ಚರ್ಚೆ ಆಗ್ತಿರುವಂಥದ್ದು. ನೋಡಿ, ಒಂದು, ಇಲ್ಲಿ ಈ ರೇಣುಕಸ್ವಾಮಿಯನ್ನು ಚಿತ್ರದುರ್ಗದಿಂದ ಇಲ್ಲಿ ಕರ್ಕೊಂಬಂದು ಇಷ್ಟೆಲ್ಲ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಒಂದು. ಎರಡನೇದು, ಈಗ ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ದರ್ಶನ್ ವಿರುದ್ಧ ಒಂದು ಕಾಣದ ಕೈ ಕೆಲಸವನ್ನು ಮಾಡ್ತಾ ಇದೆ. ಅದು ತುಂಬ ಸ್ಪಷ್ಟವಾಗಿ ಇಲ್ಲಿ ಗೋಚರ ಆಗ್ತಿದೆ. ಯಾವ ರೀತಿ ಅಂತ ಹೇಳಿದ್ರೆ, ಒಂದಲ್ಲ ಎರಡಲ್ಲ, ದರ್ಶನ್ಗೆ ಸಂಕಷ್ಟಗಳು ಮೇಲಿಂದ ಮೇಲೆ ಎದುರಾಗೋದಕ್ಕೆ ಈ ಕಾಣದ ಕೈಯೇ ಕೆಲಸವನ್ನು ಮಾಡ್ತಿರುವಂಥದ್ದು. ನೀವು ಯೋಚನೆ ಮಾಡಿ, ಇಲ್ಲ ಅಂತ ಹೇಳಿದರೆ ದರ್ಶನ್ಗೆ ಇಷ್ಟೆಲ್ಲ ಸಂಕಷ್ಟ ಎದುರಾಗ್ತಾನೆ ಇರಲಿಲ್ಲ. ಈಗ ಸ್ವತಃ ಮಾಲಗತ್ತಿ ಸರ್ ಹೇಳ್ತಾರೆ, ಎಂತೆಂಥವ್ರಿಗೆ, ರೇಪಿಸ್ಟ್ಗಳಿಗೆ, ಜೊತೆಗೆ ಭಯೋತ್ಪಾದಕರಿಗೆ, ಅಂಥವ್ರಿಗೂ ಕೂಡ ಇಷ್ಟು ಕಠಿಣ ಶಿಕ್ಷೆ ವಿಧಿಸೋದಿಲ್ಲ. ನೋಡಿ, ಒಂದು ಬೆಡ್ಗೂ ಕೂಡ ಕೋರ್ಟಿಗೆ ಅಪ್ಲಿಕೇಶನ್ ಹಾಕಬೇಕು, ಆ ಲೆವೆಲ್ಗೆ ದರ್ಶನ್ಗೆ ಟಾರ್ಚರನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಏನೋ ಒಂದು ಕಾಣದ ಕೈಗಳ ಕೆಲಸ ನಡೀತಿದೆ ಅನ್ನೋದನ್ನು ನಾವಿಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ಅವರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಅನುಮಾನ ಇದು, ಬಟ್ ಯಾರು ಏನು ಅಂತೇಳ್ಬಿಟ್ಟು ಸ್ಪಷ್ಟವಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಬಟ್ಟು ಒಬ್ಬ ದೊಡ್ಡ ವ್ಯಕ್ತಿನೇ ಈ ಪ್ರಕರಣದಲ್ಲಿ ಎಲ್ಲೋ ಒಂದು ಕಡೆ ದರ್ಶನ್ಗೆ ಸಂಕಷ್ಟವನ್ನು ತಂದಿಡಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿ ಅದಕ್ಕೆ ಪೂರಕವಾಗಿ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಈಗ ಯಾವುದೇ ಪ್ರಕರಣ ಆದರೂ ಕೂಡ, ಎಷ್ಟೇ ಸೀರಿಯಸ್ ಪ್ರಕರಣ ಆದರೂ ಕೂಡ ಬೇಲ್ ಕೊಡುವಂಥ ಅವಕಾಶ ಇದ್ದಾಗ ಬೇಲ್ ಕೊಟ್ಬಿಡ್ತಾರೆ. ಬಟ್ ಇಲ್ಲಿ ಬೇಲೂ ಕೂಡ ಕೊಡದೇ ಇರೋ ರೀತಿಯಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ, ಕೊಟ್ಟಂಥ ಬೇಲನ್ನು ಕೂಡ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಹೇಳಿದ್ರೆ ಇಲ್ಲಿ ಯಾವುದೋ ಒಂದು ರೀತಿಯಲ್ಲಿ 100ಕ್ಕೆ 100 ದರ್ಶನ್ ಹಿಂದೆ ಕೆಲವು ಷಡ್ಯಂತ್ರಗಳು ನಡೀತಿದ್ದಾವೆ ಅನ್ನೋದು ಈಗ ಪೊಲೀಸರಿಗೂ ಕೂಡ ಅನುಮಾನ ಮೂಡಿದೆ. ಅಲ್ಲಿಗೆ ಒಂದಂತೂ ಕ್ಲಿಯರ್ ಆಯಿತು, ದರ್ಶನ್ ಭವಿಷ್ಯ ಮುಂದೆ ಅಷ್ಟು ಸುಲಭವಾಗಿಲ್ಲ. ಈ ಪ್ರಕರಣದಲ್ಲಿ ವಿಚಾರಣೆ ಮುಗಿದ ಮೇಲೂ ಕೂಡ ದರ್ಶನ್ಗೆ ಸಂಕಷ್ಟ ತಪ್ಪಿದ್ದಲ್ಲ ಅನ್ನೋದು ಮಾತ್ರ ಈ ಮೂಲಕ ಸಾಬೀತಾಗ್ತಿದೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ದರ್ಶನ್ ಹಿಂದೆ ಕಾಣದ ಕೈಗಳು ಈಗಲೂ ಕೂಡ ಕೆಲಸ ಮಾಡ್ತಿದೆ ಅಂತೇಳಿ ನಿಮ್ಗೆ ಅನಿಸುತ್ತಾ? ಯಾವ ರೀತಿ ಕೆಲಸ ಮಾಡ್ತಿರ್ಬೋದು ಅಂತಲೂ ಕೂಡ ಅನಿಸುತ್ತೆ, ಅದರ ಉದ್ದೇಶ ಏನಾಗಿರ್ಬೋದು ಅಂತಲೂ ಅನಿಸುತ್ತೆ. ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.